ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಲೈವ್ ಸ್ಟ್ರೀಮ್ ಅಲ್ಲಿ ಒಂದು ಗೋಲ್ಡ್ ನ ಟ್ರೇಡ್ ಅನ್ನ ಪ್ಲಾನ್ ಮಾಡಿದ್ವಿ, ಪ್ರಾಪರ್ಲಿ ಅದನ್ನ ಟ್ರೈಲ್ ಮಾಡಿದ್ವಿ ಅಂಡ್ ಅದನ್ನ ಪ್ರಾಪರ್ ಪಾಯಿಂಟ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿದ್ವಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಲೈವ್ ಸ್ಟ್ರೀಮ್ ಅಲ್ಲಿ ಈ ಒಂದು ಟ್ರೇಡ್ ಅನ್ನು ನೂರಾರು ಜನರ ಮುಂದೆ ನಾನು ಪ್ಲಾನ್ ಮಾಡಿದೆ. ಲೆಟ್ಸ್ ಸಿ ಯಾವ ರೀತಿ ಆ ಒಂದು ಟ್ರೇಡ್ ಅನ್ನು ನಾನು ತಗೊಂಡಿದ್ದೆ ಅಂತ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಬಹುದು. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಲೆಟ್ಸ್ ಸಿ ಯಾವ ರೀತಿ ಈ ಒಂದು ಟ್ರೇಡ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ. ಗೋಲ್ಡ್ಗೆ 15 ಮಿನಿಟ್ಸ್ ಬೇಸಿಸ್ ಅಲ್ಲಿ ಒಂದು ಸಪೋರ್ಟ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಗೋಲ್ಡ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಗೋಲ್ಡ್ ನ ಸೆಂಟಿಮೆಂಟ್ ಏನಿದ್ದು ಬೇರಿಶ್ ಇತ್ತು, ಬಟ್ ಸಪೋರ್ಟ್ ಇದ್ದ ಕಾರಣ ನಾವು ಇಲ್ಲಿ ಅವಾಯ್ಡ್ ಮಾಡಿದ್ವಿ. ಹಾಗೆ ಸಿಲ್ವರ್ ಕೂಡ ಬೇರಿಶ್ ಸೆಂಟಿಮೆಂಟ್ ನಮಗೆ ಶೋ ಮಾಡ್ತಾ ಇತ್ತು, ಬಟ್ ಈ ಒಂದು ಸಪೋರ್ಟ್ ನ ಬೇಸ್ಡ್ ಆಗಿ ನಾವು ಗೋಲ್ಡ್ ನ ಈ ಟ್ರೇಡ್ ಅನ್ನ ಅವಾಯ್ಡ್ ಮಾಡಿದ್ವಿ. ಬಟ್ ಚೆನ್ನಾಗಿ ಮೂಮೆಂಟಮ್ ಕೊಡ್ತಾ ಇದೆ. ಲೆಟ್ಸ್ ಸಿ ಯಾವ ರೀತಿ ಗೋಲ್ಡ್ ಇಲ್ಲಿ ನಮಗೆ ಎಂಟ್ರಿನ ಮತ್ತಷ್ಟು ಎಂಟ್ರಿನ ಕೊಡುತ್ತೆ ಅಂತ. ಸೊ ಗೋಲ್ಡ್ ನಮಗೆ ಫಾಲ್ ಆಗ್ತಾ ಇದೆ. ಲೆಟ್ಸ್ ಸಿ ಗೈಸ್, ಗೋಲ್ಡ್ ಇಲ್ಲಿ ಸಪೋರ್ಟ್ ಅನ್ನ ಪಡೆಯುತ್ತಾ ಯಾವ ರೀತಿ ಅನ್ನೋದನ್ನ ನಾವು ಗಮನಿಸೋಣ. ಅದರ ಬೇಸ್ಡ್ ಆಗಿ ಗೋಲ್ಡ್ ಅಲ್ಲಿ ಪ್ಲಾನ್ ಮಾಡ್ತಾ ಹೋಗೋಣ. ಗೋಲ್ಡ್ಗೆ ಇಲ್ಲೊಂದು ಸಪೋರ್ಟ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಅದರ ಬೇಸ್ಡ್ ಆಗಿ ನಾವು ಗೋಲ್ಡ್ ಅಲ್ಲಿ ಎಂಟ್ರಿ ಏನಾದರೂ ಇದ್ರೆ ನೋಡೋಣ. ಗೋಲ್ಡ್ ಆಲ್ಮೋಸ್ಟ್ ಹೌದು ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಡೌನ್ ಆಗಿದೆ ಅಂಡ್ ಕನ್ಸಾಲಿಡೇಷನ್ ಬ್ರೇಕ್ಔಟ್ ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ರೆಸಿಸ್ಟೆನ್ಸ್ ಸ್ವಲ್ಪ ಗೋಲ್ಡ್ಗೆ ಸ್ವಲ್ಪ ದೂರದಲ್ಲಿದೆ. ಸೊ ಹಾಗಾಗಿ ನಾನು ಅಷ್ಟು ಕನ್ಸಿಡರ್ ಮಾಡಿಲ್ಲ ಈ ಒಂದು ಸೆಲ್ಲಿಂಗ್ ಸೈಡ್ ಅಲ್ಲಿ ಟ್ರೆಂಡ್ ಏನಿದೆಯಲ್ಲ ಒಂದು ಅಪ್ ಸೈಡ್ ಅಲ್ಲಿ ಇರೋದ್ರಿಂದ ನಾವು ಡೈರೆಕ್ಟ್ಲಿ ಫಸ್ಟ್ ರಿವರ್ಸಲ್ ಏನಿದೆಯಲ್ಲ ಅದರಲ್ಲಿ ನಾವು ಯಾವತ್ತೂ ಕೂಡ ಸೆಲ್ಲಿಂಗ್ ಸೈಡಲ್ಲಿ ಟ್ರೇಡ್ನ ತಗೊಳ್ಳೋದೇನಿದೆಯಲ್ಲ ಬೆಟರ್ ಆಗಿರೋಲ್ಲ. ಕನ್ಫರ್ಮೇಷನ್ ಕೊಡಲಿ, ಆ ನಂತರ ನಾವು ಸೆಲ್ಲಿಂಗ್ ಸೈಡ್ನ ಬಗ್ಗೆ ಯೋಚನೆ ಕೂಡ ಮಾಡೋದ್ರ ಬಗ್ಗೆ ನಾನು ಗಮನಿಸ್ತಾ ಇದ್ದೀನಿ. ಲೆಟ್ಸ್ ಸಿ ನೋಡೋಣ. ಎಕ್ಸಾಕ್ಟ್ಲಿ ಸಪೋರ್ಟನ್ನು ಗೋಲ್ಡ್ ರಿಯಾಕ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ 1 ಮಿನಿಟಲ್ಲಿ ಇಫ್ ಇನ್ ಕೇಸ್ ಏನಾದರೂ ಈ ಒಂದು ರೆಡ್ ಕ್ಯಾಂಡಲ್ನ ಹೈ ಬ್ರೇಕ್ ಆದರೆ ಆಲ್ಮೋಸ್ಟ್ ಫೇಲ್ಯೂರೇ ಆಗುತ್ತೆ ಗೋಲ್ಡಲ್ಲಿ. ಸೊ ಇದರ ಕೆಳಗಡೆ ಸ್ಟಾಪರ್ಸ್ ಇಟ್ಟು ಒಂದು ಪ್ಲಾನ್ನ ನಾವು ಮಾಡ್ಬೋದು, ಬಟ್ ಕನ್ಫರ್ಮೇಷನ್ ಇರಲಿ, ಸ್ವಲ್ಪ ಸ್ಟ್ರಾಂಗ್ ಕನ್ಫರ್ಮೇಷನ್ ಇರಲಿ. ಆನಂತರ ನಾನು ಲಾಂಗ್ ಸೈಡ್ಗೆ ಗೋಲ್ಡ್ಗೆ ಪ್ಲಾನ್ ಮಾಡೋದ್ರ ಬಗ್ಗೆ ಯೋಚನೆನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸಪೋರ್ಟನ್ನು ಪಡಿತಾ ಇದೆ ಗೋಲ್ಡ್ ಎಕ್ಸಾಕ್ಟ್ಲಿ. ಒಂದು ರಿಸ್ಕಿ ಟ್ರೇಡ್ ಇಫ್ ಇನ್ ಕೇಸ್ ಏನಾದರೂ ಪ್ಲಾನ್ ಮಾಡೋದಿದ್ರೆ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಇದರ ಕೆಳಗಡೆ ಒಂದು SL ಇಟ್ಟು ಈ ರೀತಿ ನಾವು ಪ್ಲಾನ್ನ ಮಾಡ್ಬೋದು. ಫಾರ್ ಲೈಕ್ 1:2 ಅಥವಾ 1:1 ನಾವು ಟಾರ್ಗೆಟ್ನ ಫಸ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಬೇಸ್ಡ್ ಆಗಿ ನಾವು ಪ್ಲಾನ್ನ ಮಾಡ್ಬೋದು. ಬಿಕಾಸ್ ಇಮಿಡಿಯೇಟ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಸ್ಮಾಲ್ ಟಾರ್ಗೆಟ್ಗೆ ಇಫ್ ಇನ್ ಕೇಸ್ ರಿಸ್ಕಿ ಟ್ರೇಡ್ ಪ್ಲಾನ್ ಮಾಡೋದಿದ್ರೆ ಸೊ ಆಲ್ಮೋಸ್ಟ್ ಇಲ್ಲಿ ತನಕ ಟಾರ್ಗೆಟ್ಗೆ ಒಂದು ಪ್ಲಾನ್ನ ನಾವು ಗೋಲ್ಡಲ್ಲಿ ಮಾಡ್ಬೋದು. ಸ್ಮಾಲ್ ರಿಸ್ಕಿ ಟ್ರೇಡ್ ಅಷ್ಟೇ. ಪರ್ಸ್ನಲಿ ನಾನು ಅವಾಯ್ಡ್ ಮಾಡ್ತಾ ಇದ್ದೆ, ನಾನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರಾಂಗ್ ಕನ್ಫರ್ಮೇಷನ್ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾವು ಪ್ಲಾನ್ನ ಮಾಡೋಣ. ದಿಸ್ ಇಸ್ ಅ ರಿಸ್ಕಿ ಟ್ರೇಡ್. ಗೋಲ್ಡ್ ಇಲ್ಲಿಂದ ಒಂದು ಉತ್ತಮವಾದ ರಿವರ್ಸಲ್ನ ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಓಕೆ, ಮೂವ್ ಆಯಿತು ಗೋಲ್ಡ್. ಓಕೆ, ಗೋಲ್ಡ್ ಮೂವ್ ಆಗ್ತಾ ಇದೆ. ಆಲ್ಮೋಸ್ಟ್ ಟಾರ್ಗೆಟ್ನ ಹತ್ತಿರ ಬರ್ತಾ ಇದೆ ನಮಗೆ. ಸೊ ಇಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಬಂದರೆ ಕ್ವಾಂಟಿಟಿನ ಆ್ಯಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಲಾಜಿಕ್ ಈಸ್ ವೆರಿ ಸಿಂಪಲ್. ಗೋಲ್ಡ್ ಏನು ಮಾಡ್ತಾ ಇದೆ, ಸೆಲ್ಲರ್ಸ್ಗಳನ್ನು ಆಲ್ಮೋಸ್ಟ್ ಕರ್ಕೊಂಡು ಬಂದಿದೆ ಆ್ಯಂಡ್ ಇಲ್ಲಿ ಸಪೋರ್ಟನ್ನು ಪಡೀಲಿಕ್ಕೆ ಟ್ರೈ ಮಾಡ್ತಾ ಇದೆ. ತುಂಬ ಹೊತ್ತು ಹೋಲ್ಡ್ ಆಗ್ತಾ ಇದೆ ಆ್ಯಂಡ್ ಇಫ್ ಇನ್ ಕೇಸ್ ಫೇಲ್ಯೂರ್ ಆಗೋದಿದ್ರೆ ಕ್ವಿಕ್ಲಿ ಫೇಲ್ಯೂರ್ ಆಗಬೇಕಾಗಿತ್ತು ಗೋಲ್ಡ್. ಬಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದೆ ಗೋಲ್ಡ್. ಹಾಗಾಗಿ ಪಾಸಿಬಿಲಿಟೀಸ್ ಇದೆ ಗೋಲ್ಡ್ ಇಲ್ಲಿಂದ ರಿವರ್ಸಲ್ ಆಗೋದು ಆ್ಯಂಡ್ ಅದರ ಬೇಸ್ಡ್ ಆಗಿ ಈ ಟ್ರೇಡನ್ನು ನಾವು ಪ್ಲಾನ್ ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ನಮ್ಮ ಎಂಟ್ರಿ ಪ್ಲಾನ್ ಬೇಸ್ಡ್ ಆಗಿ ಅಥವಾ ನಮ್ಮ ಫಸ್ಟ್ ಟಾರ್ಗೆಟ್ ಬೇಸ್ಡ್ ಆಗಿ ಟಾರ್ಗೆಟ್ ನಮಗೆ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ಟಾರ್ಗೆಟ್ನ ಹತ್ತಿರ ನಮಗೆ ಪ್ರೈಸ್ ಕಾಣಲಿಕ್ಕೆ ಸಿಗ್ತದೆ. ಬಟ್ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ರಿವರ್ಸಲ್ ಸ್ಟ್ರಾಂಗ್ಲಿ ಕೊಡ್ಬೋದು ಅಂತ ನಮಗೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಲ್ಲ SLನ ತಗೊಳ್ಳುತ್ತೆ ಅಂತ ಇದ್ದಾಗ ನಾವು SL ಎಕ್ಸಿಟ್ನ ಕಾಣ್ಬೋದು. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಈ ಮೊಮೆಂಟಮ್ನ ಸಸ್ಟೈನ್ ಆಯಿತು ಅಥವಾ ಹೋಲ್ಡ್ ಆಯಿತು ಅಂತ ಇದ್ದಾಗ ನಮಗೆ ಆಲ್ಮೋಸ್ಟ್ ಈ ಒಂದು ಟಾರ್ಗೆಟ್ನ ಒಂದು ಸ್ಪೇಸ್ ಕೂಡ ನಮಗೆ ಗೋಲ್ಡಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಅದರ ಬೇಸ್ಡ್ ಆಗಿ ನಾನು ಪೊಸಿಷನನ್ನು ಕ್ರಿಯೇಟ್ ಮಾಡಿದ್ದೇನೆ. ಲೆಟ್ಸ್ ಸಿ ಗೈಸ್. ಫಸ್ಟ್ ಟಾರ್ಗೆಟ್ ನಮಗೆ ರೀಚ್ ಆಗಿದೆ ಗೋಲ್ಡ್ ಆಲ್ಮೋಸ್ಟ್. ಲೆಟ್ಸ್ ಸಿ. ಸ್ವಲ್ಪ ಬಿಗರ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಲೇಟ್ ಎಂಟ್ರಿ ಪಡೆದೆ ಬಿಕಾಸ್ ಕನ್ಫರ್ಮೇಷನ್ ಇರಲಿಲ್ಲ. ಸೊ ಅದಕ್ಕಾಗಿ ಲೇಟ್ ಎಂಟ್ರಿ ಪಡೆದೆ ನಾನು. ಈ ರೆಸಿಸ್ಟೆನ್ಸ್ನ ಕೂಡ ಬ್ರೇಕ್ ಆದರೆ ಗೋಲ್ಡ್ ಇನ್ನಷ್ಟು ನಮಗೆ ಮೊಮೆಂಟಮ್ನ ಕೊಡ್ಬೋದು. ಅಪ್ಸೈಡ್ಗೆ ಮೊಮೆಂಟಮ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಕಾಣಲಿಕ್ಕೆ ಸಿಗ್ತಾ ಇರೋದು ಇದು ನೋಡಿ. ಈ ಪಾಯಿಂಟಲ್ಲಿ ಗೋಲ್ಡಿಗೆ ಇನ್ನೊಂದು ರೆಸಿಸ್ಟೆನ್ಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಬಾಕಿ ಏನು ಕೂಡ ರೆಸಿಸ್ಟೆನ್ಸ್ ಅಂತ ಏನು ಕೂಡ ಸದ್ಯಕ್ಕೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಬಾಕಿ ಇದೇ ಇರೋದು. ಈಗ ಒಂದು ಬ್ಲೂ ರೇಂಜ್ ಏನು ನಾವು ಮಾರ್ಕ್ ಮಾಡಿದ್ದೇವೆ, ಇದೇ ರೆಸಿಸ್ಟೆನ್ಸ್ ಇರೋದು. ಅದನ್ನು ಫಸ್ಟ್ ಟಾರ್ಗೆಟ್ ಆಗಿ ನಾವು ಕನ್ಸಿಡರ್ ಮಾಡಿದ್ವಿ. ಇಲ್ಲಿಂದ ಏನೇ ಹೋಲ್ಡ್ ಮಾಡೋದಿದ್ರು ಕೂಡ ಸ್ವಲ್ಪ ನಾವು ಏನು ಹೇಳ್ತೀವಿ, ಇದು ಸ್ವಲ್ಪ ಜಾಸ್ತಿ ಟಾರ್ಗೆಟ್ಗೋಸ್ಕರ ಹೋಲ್ಡ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಸೆಕೆಂಡ್ ರೆಸಿಸ್ಟೆನ್ಸ್ ಕೂಡ ರೀಚ್ ಆಗ್ತದೆ ಗೈಸ್. ಸೆಕೆಂಡ್ ರೆಸಿಸ್ಟೆನ್ಸ್ ಕೂಡ ಗೋಲ್ಡ್ಗೆ ರೀಚ್ ಆಗ್ತದೆ. ಎಕ್ಸಾಕ್ಟ್ಲಿ ಸೆಕೆಂಡ್ ರೆಸಿಸ್ಟೆನ್ಸ್ನ ಗೋಲ್ಡ್ ಹಿಟ್ ಆಗ್ತದೆ. ಸೊ ಈ ಟಾರ್ಗೆಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಅದರ ಬೇಸ್ಡ್ ಆಗಿ ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ. ಒಬ್ವಿಯಸ್ಲಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಗೋಲ್ಡ್ಗೆ, ಇಲ್ಲೊಂದು ರೆಸಿಸ್ಟೆನ್ಸ್ ಗೋಲ್ಡ್ಗೆ ಇದೆ. ಬಟ್ ಬೇಸ್ಡ್ ಆನ್ ದ ಸೆಲ್ ಆಫ್ ಏನು ಫಾಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಅದರ ಬೇಸ್ಡ್ ಆಗಿ ಈ ಸೆಲ್ಲರ್ಸ್ಗಳನ್ನು ಎಕ್ಸಿಟ್ ಮಾಡಿಸ್ಬಿಟ್ಟು ಒಂದು ಮೊಮೆಂಟಮ್ನ ಕೊಡಬೇಕು ಅನ್ನೋದರ ಬೇಸ್ಡ್ ಆಗಿ ನಾನು ಇದನ್ನು ಹೋಲ್ಡ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ರಿವರ್ಸಲ್ ಬಂದರೆ ಕಾಸ್ಟ್ ಅಥವಾ ನಿಯರ್ ಅಬೌಟ್ ಸ್ಮಾಲ್ ರಿಸ್ಕಲ್ಲಿ ನಾನು ಇದನ್ನು ಎಕ್ಸಿಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ರೈಟ್, ರೆಸಿಸ್ಟೆನ್ಸ್ನ ಹಿಟ್ ಆಗಿದೆ ಗೈಸ್. ಸೊ ಇಫ್ ಇನ್ ಕೇಸ್ ಏನಾದರೂ ಎಕ್ಸಿಟ್ ಆಗೋದಿದ್ರೆ ಇಲ್ಲಿ ಪ್ಲಾನ್ನ ಮಾಡ್ಬೋದು. ಅದರ್ವೈಸ್ ಕಾಸ್ಟ್ ಅಥವಾ ಟ್ರೈಲಿಂಗ್ SLನ ಬೇಸ್ಡ್ ಆಗಿ ನಾವು ಎಕ್ಸಿಟ್ನ ಬಗ್ಗೆ ಪ್ಲಾನ್ನ ಮಾಡ್ತೀವಿ. ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಮೂಮೆಂಟಮ್ ಆದರೆ ಈ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನಿಯರ್ ಅಬೌಟ್ 1:6ನ ಟಾರ್ಗೆಟ್ ನಮಗೆ ಗೋಲ್ಡಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ನೋಡೋಣ.
ಆಲ್ಮೋಸ್ಟ್ 1:2 ನ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಗೈಸ್. ಆಲ್ಮೋಸ್ಟ್ 1:2 ನ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಲೈವ್ ಸ್ಟ್ರೀಮ್ ಅಲ್ಲಿ ಕನ್ನಡದಲ್ಲಿ ನಿಮಗೆ ಲೈವ್ ಅಲ್ಲೇ ನಾವು ಈ ಟ್ರೇಡ್ ಅನ್ನ ಹೋಲ್ಡ್ ಮಾಡೋದು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. $170 ಆಲ್ಮೋಸ್ಟ್ ಲೈಕ್ ಒಂದು $70 ಇದ್ದು ಪ್ರಾಫಿಟ್ ನಾವು ಎಕ್ಸಿಟ್ ಆಗಿದ್ದೇವೆ. ಅದರ ಬೇಸ್ಡ್ ಆಗಿ ಇನ್ನೊಂದು $100 ನ ಪ್ರಾಫಿಟ್ ನಮಗೆ ರನ್ ಆಗ್ತದೆ. ಗೋಲ್ಡ್ ಅಲ್ಲಿ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಗೋಲ್ಡ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಗೈಸ್. ಗೋಲ್ಡ್ ಆಲ್ಮೋಸ್ಟ್ ಲೈಕ್ 1:3 ನ ಟಾರ್ಗೆಟ್ ಅನ್ನು ಕೂಡ ನಮಗೆ ನೀಡಿದೆ. ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಗೋಲ್ಡ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಗೈಸ್. ವೆಲ್, ಈ ಟಾರ್ಗೆಟ್ ನಮ್ದು ಟಾರ್ಗೆಟ್. ಲೆಟ್ ಸಿ ಯಾವ ರೀತಿ ಗೋಲ್ಡ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ, ರೈಟ್. ಬಾಕಿ ಇಫ್ ಇನ್ ಕೇಸ್ ಏನೇ ರಿವರ್ಸಲ್ ಆದ್ರೂ ಕೂಡ ಈದರ್ ಕಾಸ್ಟ್ ಟು ಕಾಸ್ಟ್ ಅಥವಾ ಸ್ವಲ್ಪ ಟ್ರೈಲ್ ಮಾಡ್ತಾ ನಾವು ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ. ಅಂದ್ರೆ ನಮ್ಮ ಟಾರ್ಗೆಟ್ ಏನಿದೆಯಲ್ಲ ಇದು ಇರ್ಬೋದು, ಇದು ನಮ್ಮ ಟಾರ್ಗೆಟ್ ಇರ್ಬೋದು. ಬಟ್ ಆಲ್ರೆಡಿ ಪ್ರೈಸ್ ಇಷ್ಟು ಪ್ರಾಫಿಟ್ ಕೊಟ್ಟಿದೆ ಅಂಡ್ ಆಫ್ ಕ್ವಾಂಟಿಟಿ ನಾನು ಆಲ್ರೆಡಿ ಎಕ್ಸಿಟ್ ಆಗಿದ್ದೇನೆ. ಸೊ ಮಿನಿಮಮ್ ಪ್ರಾಫಿಟ್ ನನಗೆ ಆಗಿದೆ. ಅಂಡ್ ಈ ಒಂದು ರೆಸಿಸ್ಟೆನ್ಸ್ ಏನಿದೆ ಇದನ್ನು ಕೂಡ ಗೋಲ್ಡ್ ರಿಯಾಕ್ಟ್ ಆಗ್ತದೆ. ಅಟ್ಲೀಸ್ಟ್ ಕಾಸ್ಟ್ ಟು ಕಾಸ್ಟ್ ಅಥವಾ ಮಿನಿಮಮ್ ಪ್ರಾಫಿಟ್ ಅಲ್ಲಿ ನಾನು ಎಕ್ಸಿಟ್ ಆಗೋದು ಇದರಲ್ಲಿ ಬೆಟರ್ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ರಿವರ್ಸಲ್ ಏನಾದರೂ ಪ್ರೈಸ್ ಬಂದ್ರೆ, ರೈಟ್. ಈಗ ಇದರಲ್ಲಿ ಏನಿದೆ ಅಂದ್ರೆ ಇನ್ನೂ ಟ್ರೈಲ್ ಮಾಡೋದಾದ್ರೆ ಇದರ ಗ್ರೀನ್ ಕ್ಯಾಂಡಲ್ ನ ಕೆಳಗಡೆ ಬಂದ್ರೆ ನಾನು ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಯಾಕೆಂದ್ರೆ ಈ ರೆಸಿಸ್ಟೆನ್ಸ್ ನ ಪ್ರೈಸ್ ಫೇಸ್ ಮಾಡಿದೆ, ಅದರ ಜೊತೆಗೆ 50% ನ ಮೇಲ್ಗಡೆ ಸಸ್ಟೈನ್ ಆಗಿದೆ. ಸೊ ಆಲ್ಮೋಸ್ಟ್ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಜಾಸ್ತಿಯನ್ನು ಕೂಡ ವೆಯ್ಟ್ ಮಾಡ್ಲಿಸ್ಲಿಕ್ಕಿಲ್ಲ. ಅಂದ್ರೆ ಕೆಳಗಡೆ ಬಂದು ಆನಂತರ ಹೋಗುವಂತ ಸಾಧ್ಯತೆಗಳು ಏನು ಕೂಡ ಇರಬಾರ್ದು. ಇಲ್ಲಿಂದ ಈ ರೀತಿನ ಹೋಗ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಹೋಗಿಲ್ಲ ಅಂತ ಇದ್ದಾಗ, ಪ್ರೈಸ್ ಕೆಳಗಡೆ ಬಂತು ಅಂತ ಇದ್ದಾಗ ಇದರ ಕೆಳಗಡೆ ನಾನು ಟ್ರೈಲಿಂಗ್ ಅಲ್ಲಿ ಎಕ್ಸಿಟ್ ನ ಆಗ್ತೇನೆ. ಯಾಕೆಂದ್ರೆ ಆಲ್ರೆಡಿ ಆಫ್ ಕ್ವಾಂಟಿಟಿ ನಾನು ಎಕ್ಸಿಟ್ ಆಗಿರೋದ್ರಿಂದ ಇದು ಆಫ್ ಕ್ವಾಂಟಿಟಿ ಟ್ರೇಡ್ ಆಗಿರುತ್ತೆ ಅಂಡ್ ಅದರ ಬೇಸ್ಡ್ ಆಗಿ ನಾವು ಇದನ್ನು ಹೋಲ್ಡ್ ಮಾಡ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ರಿಸ್ಕ್ ಫ್ರೀ ಟ್ರೇಡ್ ಆಗಿದೆ. ನಮ್ಗೆ ಗೋಲ್ಡ್ ಈಸ್ ಮೂವಿಂಗ್ ಲೈಕ್ ಬ್ಯೂಟಿಫುಲಿ ಮೂವ್ ಆಗ್ತದೆ, ತುಂಬಾನೇ ಚೆನ್ನಾಗಿ ಮೂವ್ ಆಗ್ತದೆ. $170 ಗೈಸ್ ಲೈವ್ ಅಲ್ಲಿ ನಿಯರ್ ಅಬೌಟ್ $17,000. ಲೈಕ್ ಚಾರ್ಟ್ ಅಲ್ಲಿ ಜಸ್ಟ್ ಎಂಟ್ರಿ ಎಕ್ಸಿಟ್ ಮಾರ್ಕ್ ಮಾಡೋದಲ್ಲ, ಡೈರೆಕ್ಟ್ಲಿ ಎಂಟ್ರಿನ ಪಡೆದು ನಿಮಗೆ ಶೋ ಮಾಡ್ತಾ ಇರೋದು. ಸೊ ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಫಾರ್ ದ್ಯಾಟ್ ಟ್ರೇಡಿಂಗ್ ಅಂಡ್ ಅನಾಲಿಸಿಸ್ಗೆ. ಎನಿವೇಸ್ ಗೈಸ್, ಗೋಲ್ಡ್ ಅನ್ನು ನಾವು ಫೋಕಸ್ ಮಾಡೋಣ. ಕ್ರೂಷಿಯಲ್ ಲೆವೆಲ್ ಅಲ್ಲಿ ಇದೆ ಗೋಲ್ಡ್. ಯಾಕೆಂದ್ರೆ ಇಲ್ಲಿಂದ ಗೋಲ್ಡ್ ಡಿಸೈಡ್ ಮಾಡುತ್ತೆ. ಇದರ ಹೈ ಬ್ರೇಕ್ ಆದ್ರೆ ಇಲ್ಲಿ ತನಕ ಟಾರ್ಗೆಟ್ ಇದೆ ಗೋಲ್ಡ್ಗೆ. ಇಫ್ ಇನ್ ಕೇಸ್ ಇಲ್ಲ ಪ್ರೈಸ್ ಈ ಒಂದು ಸ್ವಿಂಗ್ ಲೋ ಅನ್ನ ಬ್ರೇಕ್ ಆಗುತ್ತೆ ಅಂತ ಇದ್ದಾಗ ಆನಂತರ ಯಾವುದೇ ರೀತಿ ನಾನು ಹೋಲ್ಡ್ ಮಾಡ್ಲಿಕ್ಕೆ ಹೋಗಲ್ಲ. ಕ್ವಿಕ್ಲಿ ಎಕ್ಸಿಟ್ ನ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ನೆಕ್ಸ್ಟ್ ರೆಸಿಸ್ಟೆನ್ಸ್ ನ ರೀಚ್ ಆಗ್ತಾ ಇದೆ ಗೋಲ್ಡ್, ನೋಡೋಣ. ಲೆಟ್ಸ್ ಸಿ ಗೈಸ್, ಇನ್ನೊಂದು ರೆಸಿಸ್ಟೆನ್ಸ್ ನ ಪ್ರೈಸ್ ರೀಚ್ ಆಗ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ನ ಸ್ವಲ್ಪ ಹತ್ರದಲ್ಲಿ ಪ್ರೈಸ್ ಇದೆ. ಸೊ ಇನ್ನು ಏನು ಕೂಡ ಗ್ರೀಡ್ ಮಾಡೋದು ಬೇಡ. ಯಾಕೆಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಇಲ್ಲಿಂದ ಪ್ರೈಸ್ ಏನಾದ್ರು ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದ್ರೆ ಆನಂತರ ನಾನು ಎಕ್ಸಿಟ್ ನ ಬಗ್ಗೆ ಯೋಚನೆ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಜಸ್ಟ್ ಒಂದು ಸ್ವಲ್ಪ ಸ್ಪೇಸ್ ಇರೋದು ನಮ್ಮ ಟಾರ್ಗೆಟ್ಗೆ. ಅಂಡ್ ನಿಯರ್ ಅಬೌಟ್ $216 ನ ಪ್ರಾಫಿಟ್ ಗೈಸ್. ಲೈವ್ ಸ್ಟ್ರೀಮ್ ಅಲ್ಲಿ ನಿಯರ್ ಅಬೌಟ್ 20,000 ನ ಪ್ರಾಫಿಟ್ ವಿತ್ ಇನ್ ಲೈಕ್ ಎಷ್ಟು 1 hour ಅಲ್ಲಿ. ಓಕೆ, ಲೆಟ್ಸ್ ಸಿ ಗೈಸ್. ಓಕೆ, ಟಾರ್ಗೆಟ್ ರೀಚ್ ಆಗ್ತಾ ಇದೆ ಅಂಡ್ ವಿಲ್ ಎಕ್ಸಿಟ್ ದ ಟ್ರೇಡ್ ಗೈಸ್. ಜಾಸ್ತಿ ಏನು ಕೂಡ ಗ್ರೀಡ್ ಮಾಡೋದು ಬೇಡ. ನಮ್ಮ ಟಾರ್ಗೆಟ್ ರೀಚ್ ಆಗಿದೆ. ಅದರ ಬೇಸ್ಡ್ ಆಗಿ ನಾನು ಈ ಟ್ರೇಡ್ ಅನ್ನ ಎಕ್ಸಿಟ್ ನ ಕಂಡಿದ್ದೇನೆ. ಆಲ್ಮೋಸ್ಟ್ ಲೈಕ್ 1:6 ನ ಟಾರ್ಗೆಟ್ ಗೈಸ್. ಅಂಡ್ ಅದು ಕೂಡ ಲೈವ್ ಸ್ಟ್ರೀಮ್ ಅಲ್ಲಿ. ದ ಗೋಲ್ಡ್ ಡಂಪ್ ಗೈಸ್. ಎಕ್ಸಾಕ್ಟ್ಲಿ ಎಲ್ಲಿ ನಾವು ಎಕ್ಸಿಟ್ ಆಗಿದ್ದೇವೆ ಅಲ್ಲಿಂದನೇ ಫಾಲ್ ಆಗ್ತಾ ಇದೆ, ರೈಟ್. ಸೊ ಹೌದು, ನಾವು ಇಲ್ಲಿ ರಿವರ್ಸಲ್ ಸೈಡ್ ಅಲ್ಲಿ ಬಿಟ್ಕಾಯಿನ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಗೋಲ್ಡ್ ನಮಗೆ ತುಂಬಾನೇ ಚೆನ್ನಾಗಿ ಡಂಪ್ ಆಗ್ತದೆ. ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಇಮ್ಯಾಜಿನ್ ಮಾಡಿ ಯಾವ ರೀತಿ ಗೋಲ್ಡ್ ನ ಡಂಪ್ ಅನ್ನು ನಾವು ಫೇಸ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಎಕ್ಸಿಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ನಾವು ನಮ್ಮ ಲೈವ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಟೀಚ್ ಮಾಡಲಿಕ್ಕೆ ಇರೋದು, ರೈಟ್.